ಸಮುದ್ರ ಗ್ರಾಮ ಸರ್ವೆ ನಂಬರ್ 26 ಹೊಸ ಸರ್ವೆ ನಂಬರು 282 ಈ ಜಾಗ ನೋಡಿ ಇವ್ರದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳು ಸರ್ವೆ ಸ್ಕೆಚ್ಚಿಂದ ಪ್ರತಿಯೊಂದು ದಾಖಲೆಗಳಿದೆ. ಸುಮಾರು ವರ್ಷಗಳಿಂದ ಮನೆಗಳು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಪಂಚಾಯತಿ ಕಡೆಯಿಂದ ಮತ್ತು ರೆವೆನ್ಯೂ ಕಡೆಯಿಂದನೂ ಎಲ್ಲರ ಕಡೆಯಿಂದನೂ ಖಾತೆಗಳು ಪ್ರತಿಯೊಂದು ದಾಖಲೆಗಳು ಇವರು ಮಾಡಿಕೊಟ್ಟಿದ್ದಾರೆ. ಇದಾದಮೇಲೆ ಏನು ಮಾಡ್ತಾರೆ, ಹೊಸದಾಗಿ 282 ಅಂತ ಹೇಳ್ಬಿಟ್ಟು ಒಂದು ಸರ್ವೆ ನಂಬರ್ ಮಾಡ್ತಾರೆ. ಅದು ಇನ್ನೂ ಅಲಾಟ್ಮೆಂಟ್ ಆಗಿಲ್ಲ. ಆ ಸರ್ವೆ ನೋಡಿ, ಈಗ ಈ ಸರ್ವೆ ನಂಬರು, ಈ ಸರ್ವೆ ಸ್ಕೆಚ್ಚು ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಇವರು ಸ್ಕೂಲ್ ನಡೆಸ್ತಾ ಇದ್ದಾರೆ, ಒಂದಷ್ಟು ಜನ ಮನೆಗಳು ಕಟ್ಕೊಂಡಿದ್ದಾರೆ, ಜೀವನ ಮಾಡ್ತಾಯಿದ್ದಾರೆ. ಆದರೆ ಸರ್ವೆ ಅಧಿಕಾರಿಗಳು ಏನು ಮಾಡ್ತಾರೆ, 286 ಅಂತ ಹೇಳ್ಬಿಟ್ಟು ಬೇರೆ ಇನ್ನೊಂದು ಹೊಸ ಸರ್ವೆ ನಂಬರ್ ಮಾಡ್ತಾರೆ. 282 ಆ ಸರ್ವೆ ನಂಬರ್ಗೆ ಇದಕ್ಕೆ ಸಂಬಂಧ ಇಲ್ಲ. ಆದರೆ ಇವರಿರೋಂಥದ್ದನ್ನ ಚೆಕ್ ಬಂದಿನಲ್ಲಿನೂ ನೋಡಿ, ಪ್ರತಿಯೊಂದು ದಾಖಲೆಗಳಲ್ಲಿ ಇವರೇ ಇದ್ದಾರೆ. ಇವರು ಚೆಕ್ ಬಂದಿನ ಬೇರೆಯವರು ಅವರು ರಿಜಿಸ್ಟರ್ ಮಾಡಿಕೊಂಡು ಇವ್ರಿಗೆಲ್ಲ ಅನ್ಯಾಯ ಆಗಿರೋಂಥದ್ದು ಈ ಜಮೀನಿಗೆ ಸಂಬಂಧಪಟ್ಟಂಗೆ. ಇಲ್ಲಿ ಇವರು ಏನು ಮಾಡ್ತಾಯಿದ್ದಾರೆ, ಲೀಗಲ್ಲು ನೀಟಾಗಿ ಒಂದೇ ಒಂದು ಪೇಪರ್ ಬಿಡಿದ್ರೆ ಪ್ರತಿಯೊಂದು ಲೀಗಲಾಗಿ ಇವರು ಪರವಾಗಿ ಇದು ಮಾಡಿಕೊಂಡು ಎಲ್ಲ ದಾಖಲೆಗಳು ಆಕಾರ ಬಂದು ಇಸಟ್ ಟಿಪ್ಪಣಿ ಅದು ಎಲ್ಲ ಮಾಡ್ಕೊಂಡಿದ್ದಾರೆ. ಈ ಸರ್ವೆ ಅಧಿಕಾರಿಗಳೇನು ಮಾಡಿದ್ದಾರೆ, ಇವರು ಇಲ್ಲಿ ನಿಂತ್ಕೊಂಡಿರೋರು ಎಲ್ಲರೂ ಹೊಟ್ಟೆ ಮೇಲೆ ಕಲ್ಲು ಹಾಕುವಂಥ ಕೆಲಸನ ಸರ್ವೆ ಅಧಿಕಾರಿಗಳು ಮಾಡಿರೋದಂಥದ್ದು. ಈ ಸರ್ವೆ ಪದಾನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಸರ್ವೆ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದಷ್ಟು ಅಧಿಕಾರಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ, ಎಲ್ಲ ನಿಂತ್ಕೊಳ್ಳಿ. ಬಟ್ಟು ಇಲ್ಲೇ ಆಗಿರೋ ಅಂಥದ್ದು ನಿಜವಾದ ಬಡವರು ಪಾಪ ಅವ್ರ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ, ಜೀವನ ಮಾಡ್ತಾಯಿದ್ದಾರೆ. ಸರ್ವೆ ಅಧಿಕಾರಿಗಳು ಇದು ಹಳೆ ಸ್ಕೆಚ್ಚು, ಈ ಸ್ಕೆಚ್ಚು ಸ್ಕ್ಯಾನ್ ಆಗೈತೆ, ಸರ್ವೆ ದಾಖಲೆಗಳೈತೆ, ಎಲ್ಲ ಐತೆ, ಮತ್ತು ಅವರೇ ಇವ್ರು ಕೊಟ್ಟಿರ್ತಾರೆ. ಸರ್ವೆ ಅಧಿಕಾರಿಗಳೇ ಕೊಟ್ಟಿರೋಂಥ ದಾಖಲೆಗಳಿದು. ಇದ್ರ ಪ್ರಕಾರ ಸರ್ವೆ ಮಾಡಿಸಿ ಇನ್ನು ಸರ್ವೆ ನಂಬರ್ ಇದು ಇನ್ನು 282 ಇವಾಗ ಇರೋದು. 286 ಅದು ಬೇರೆ ಸರ್ವೆ ನಂಬರು. ಅವರು ಎಲ್ಲಿ ಬರ್ತೈತೋ ಅವ್ರಿಗೆ ಎಲ್ಲಿ ಬರ್ತೈತೋ ಅಲ್ಲಿ ಅವ್ರು ಮಾಡ್ಕೊಳ್ಳಿ. ಇಲ್ಲಿರೋ ಅಂಥ ಬಡವರಿಗೆ ತೊಂದರೆ ಕೊಡೋಂಥದ್ದು, ಈ ಬಡವರ ಮನೆಗಳ ವಿಚಾರದಲ್ಲಿ ಬರೋವಂಥದ್ದು, ಸರ್ವೇಯರ್ಗಳು ಬೇರೆ ಬೇರೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳು, ಅದೇ ಸೈಟುಗಳು, ಮನೆಗಳೆಲ್ಲ ಇದೆ, ಸ್ಕೂಲು ಎಲ್ಲ ಇದೆ. ಇವ್ರಿಗೆ ತೊಂದರೆ ಕೊಡೋಂಥ ಕೆಲಸನ ಏನಾದರೂ ಮಾಡಿದ್ರೆ ನಾವು ಇದೇ ಜಾಗದಲ್ಲಿ ಕೂತ್ಕೊಂಡು ಸರ್ವೆ ಅಧಿಕಾರಿಗಳಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಮತ್ತು ಏನಂದರೆ ಈ ರೆವೆನ್ಯೂ ಆಫೀಸರ್ಸು ಸ್ಕೆಚ್ಚೇ ಚೇಂಜ್ ಮಾಡಿ ಇವರು ಎಲ್ಲರ ಬದುಕಲ್ಲಿ ಮಣ್ಣು ಹಾಕುವಂಥ ಕೆಲಸ ಮಾಡ್ತಾ ಇರೋಂಥದ್ದು. ಇದು ಯಾವುದಕ್ಕೂ ನಾವು ಅವಕಾಶ ಮಾಡಿಕೊಡಲ್ಲ. ಹಳೆ ದಾಖಲೆಗಳ ಪ್ರಕಾರ, ಮೂಲ ದಾಖಲೆಗಳ ಪ್ರಕಾರ ಯಾವ ಸರ್ವೆ ನಂಬರು ನೋಡಿ, ಈಗ 26 ಸರ್ವೆ ನಂಬರ್ ಇದು ಪ್ರೆಸೆಂಟ್ ನೋಡಿದ್ರೆ ಅದೇ ಬರ್ತೀವಿ. ಅವ್ರ ಸರ್ವೆ ನಂಬರ್ ಎಲ್ಲ ಇದೆ, ಅವ್ರಿಗೆ ಹೋಗ್ಕೊಳ್ಳಿ. ಸರ್ವೆ ಮಾಡುವಾಗ ನಾವು ಬರ್ತೀವಿ, ನಾವು ನಿಂತ್ಕೊಂಡು ಎಲ್ಲ ಸರ್ವೆ ನಂಬರ್ಗಳು ಸರ್ವೆ ಮಾಡಿಸಿ ಅವ್ರ ಜಾಗ ಅವರು ಜಾಗ ಎಲ್ಲಿ ಬರುತ್ತೋ ಅದು ಮಾಡಿಕೊಡ್ತೀವಿ. ಇವ್ರಿಗೇನಾದರೂ ಈ ಜಾಗಕ್ಕೆ ಬಂದು ವಿನಾಕಾರಣ ತೊಂದರೆ ಕೊಟ್ಟರೆ ಸರ್ಕಾರದಲ್ಲಿ ಮನವಿ ಮಾಡ್ತಾಯಿದ್ದೀನಿ, ಯಾರ್ಯಾರು ತೊಂದರೆ ಕೊಡುವಂಥ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು. ಆಮೇಲೆ ಸರ್ವೆ ಸ್ಕೆಚ್ ಚೇಂಜ್ ಮಾಡಿರೋಂಥ ಸರ್ವೇಯರ್ ಮೇಲೆ, RI ಮೇಲೆ ಈ ಕೂಡಲೇ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.